साक्षात् परब्रह्म तस्मै श्री गुरवे नमः। ಈ ಬ್ಯಾಚು ಮೋಸ್ಟ್ ಅಂದ್ರೆ ಬ್ಯಾಚ್ ಯಾಕೆ ಇಷ್ಟು ಅಭಿಮಾನ ನಿಮಗೆ ಅಂದ್ರೆ ತರಲೆ ಮಾಡಿರೋದ್ರಿಂದಲೇ ಅಭಿಮಾನ ಕಡಿಮೆನಾ? ನಾವು ಬ್ಯಾಚು ಕೂಳೆ ಬ್ಯಾಚು ನಾವು ಎಲ್ಲ ಕೂತ್ಕೊಂಡು ಮಾತಾಡೋ ಅಭ್ಯಾಸ ಇಲ್ಲ, ಅದಕ್ಕೆ ಆ ಮೈಗೂ ಕೆಲಸ ಮಾಡ್ತಾರೆ. ಪ್ರಾಜೆಕ್ಟ್ ವರ್ಕ್ನ ಫಸ್ಟ್ ಟೈಮ್ ಆಟೋಮೇಷನ್ ಪ್ರಾಜೆಕ್ಟ್ ತಗೊಂಡಿದ್ದು ಇದೇ ಬ್ಯಾಚ್. ಮೋಸ್ಟ್ಲಿ ನನ್ನ ಹೋಂಡಾ ಸಿಟಿ ಕಾರು, ಫೋರ್ಡ್ ಐಕಾನ್ ಕಾರು, ಟ್ಯಾಕ್ಸಿ ಆಗೋಗ್ಬಿಟ್ಟಿತ್ತು ಇವರಿಗೆ. ಇವ್ರನ್ನ ದಿನ ಬೆಂಗಳೂರು ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡಿಸ್ಕೊಂಡು ವಾಪಸ್ ಕರ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಹೋಗ್ಬೋದು. ದಿನ ಹಾಗೆ ಮಾಡಿ ಒಂದು ಅದ್ಭುತವಾದ ಒಂದು ಪ್ರಾಜೆಕ್ಟ್ ಮಾಡಿ ಆಟೋಮೇಷನ್ ಪ್ರಾಜೆಕ್ಟ್ನ ಬಾಂಬೆ ತನಕ ತಗೊಂಡೋದ್ವಿ ನಾವು, ನ್ಯಾಷನಲ್ ಲೆವೆಲ್. ಇಲ್ಲಿ ನಿಂತಿರೋ ನನ್ನ ಶಿಷ್ಯರೊಂದ ಏನಿದೆಯಲ್ಲ, ಇವರು ಪೇಪರ್ ಪ್ರೆಸೆಂಟೇಷನ್ ಕಾಂಪಿಟೇಷನ್ ನ್ಯಾಷನಲ್ ಲೆವೆಲ್ ಬಾಂಬೆಲಿ ಫಸ್ಟ್ ಪ್ಲೇಸ್ ತಗೊಂಡ್ರಲ್ಲಿ. ಅವರ ಪ್ರಯತ್ನ ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಪ್ರಾಜೆಕ್ಟ್ ವರ್ಕಲ್ಲಿ. ಮೋಸ್ಟ್ಲಿ ನಮ್ಮ ಚೇತನ್ನು ದಿಲೀಪ್ನ ನಾನು ಆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಂಕರ್ ಒಳಗಡೆ ಇಟ್ಟಿದ್ದಾರೆ. ಹಾಕೋ ಹುಚ್ಚಿ 2 ದಿನ ಬಿಡ್ಕೊಂಡು ಹೋಗಿ ನೋಡ್ತೀನಿ, ನನಗೆ ಅಯ್ಯೋ ಅನಿಸ್ಬಿಟ್ಟು ಹುಚ್ಚಿ ಹಾಕ್ಬಿಟ್ಟಿದ್ದೀವಿ ಅವ್ರನ್ನ. ಆ ಪ್ರಾಜೆಕ್ಟ್ ಆಗಲೇಬೇಕು. ಅಲ್ಲಿ ಏನೋ ತಿನ್ನೋದು, ಅದೇನೋ ಎಗ್ ರೈಸು ಅಲ್ಲ, ಅದ್ಭುತ. ಎಲ್ಲ ಪ್ರಾಜೆಕ್ಟ್ ವರ್ಕ್ನ ಅದ್ಭುತವಾಗಿ ಮಾಡಿದ್ರು. ಹೋಲ್ ಬ್ಯಾಚು ಕೆಲಸ ಮಾಡಿ ಅವನು ಹೇಳಿದಾಗೆ ನಾವು ಒಂದು ಪ್ರಾಜೆಕ್ಟ್ ಎಕ್ಸಿಬಿಷನ್ ಮಾಡಿದ್ವಿ. ಮೋಸ್ಟ್ಲಿ ಅದೇ ಫಸ್ಟು ಅದೇ ಹೋಲ್ ಕಾಲೇಜಿನ ಎಲ್ಲ ಪ್ರಾಜೆಕ್ಟ್ ವರ್ಕ್ನು ಒಂದು ಗ್ರೂಪ್ ಮಾಡಿ ತಂದಿದ್ದು ಫಸ್ಟ್ ಟೈಮು. ಎಲ್ಲ ಪ್ರಾಜೆಕ್ಟ್ನ ಡಿಸ್ಪ್ಲೇ ಮಾಡಿ ನಾವು ಒಬ್ಬ ಜರ್ಮನ್ನ ಸಿಇಒನ ಗೆಸ್ಟ್ ಆಗಿ ಕಳಿಸಿದ್ವಿ ನಾವು. ಅವ್ರು ಎಷ್ಟು ಆಸಕ್ತಿಯಿಂದ ಪ್ರತಿ ಪ್ರಾಜೆಕ್ಟ್ ಹತ್ರ ಹೋಗಿ ಮಾತಾಡಿದ್ರು. ಇವತ್ತು ಕಣ್ಣು ಕಟ್ಟದಂಗಿದೆ ನನಗೆ. ಆ ಥರ ಅದ್ಭುತವಾಗಿ ಕೆಲಸ ಮಾಡಿದ್ರು. ಬೆಳಗಾನ ಕೆಲಸ ಮಾಡಿ ಆ ಪ್ರಾಜೆಕ್ಟ್ ಎಕ್ಸಿಬಿಷನ್ನ ಯಶಸ್ವಿಯಾಗಿ ಮಾಡಿದಂದ್ರೆ ಇವರು ಹಠ, ಏನೇ ಕೆಲಸ ತಗೊಂಡ್ರು ಅದನ್ನು ಮಾಡ್ತಿರ್ಬೇಕು. ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಭಿಮಾನ. ಅವ್ನು ಹೇಳ್ದಂಗೆ ನನಗೆ ಇನ್ನೊಂದು ಅಭ್ಯಾಸ ಇಲ್ಲ, ಅದೇ ಊಟದ ಚೀಟಿ ಕತೆ ಹೇಳಿದ್ನಲ್ಲ ನಾವು. ನನ್ನ ಶಿಷ್ಯರಿಂದ ಯಾವತ್ತು ಯಾರನ್ನ ಮದುವೆ ಕರೆದ್ರು ನಾನು ಮಿಸ್ ಮಾಡಲ್ಲ. ಯಾಕೆ ಅಂದರೆ ಆ ಬ್ಯಾಚ್ನ ಎಲ್ಲ ಶಿಷ್ಯರಿಂದ ಸಿಗ್ತಾರೆ ನನಗೆ. ಆ ಸಂತೋಷಕ್ಕೋಸ್ಕರ ನಾನು ಎಲ್ಲ ಮದುವೆಗಳಿಗೂ ಅಟೆಂಡ್ ಮಾಡಿದ್ದೀನಿ. ಅದರಲ್ಲಿ ಒಬ್ಬರು ಬೈಕೋತಾ ಇರ್ತಾಳೆ. ಅದು ಬೆಳಿಗ್ಗೆ ತಿಂಡಿಗೆ ಅಟೆಂಡ್ ಮಾಡಿದ್ದೀನಿ, ಅದೇ ತೋಟಕ್ಕೆ ಅಟೆಂಡ್ ಮಾಡಿರಲಿಲ್ಲ, ಮದುವೆಗೆ ಅಟೆಂಡ್ ಮಾಡಿಲ್ಲ ಅಂತ ಬೈತಾರೆ. ಬೈಯೋರಿದ್ದಾರೆ, ಪ್ರೀತಿಯಿಂದ ಬೈತಾರೆ. ನಾವು ಹಂಗೆ ಪ್ರೀತಿಯಿಂದ ಬೈದಿದ್ದೀನಿ. ಅದು ಯಾರ್ಯಾರು ಹೊಡೆದಿದ್ದೀನೋ, ಭಯಂಕರವಾಗಿ ಏನು ತಿಂದಿರೋರು ಇದ್ದಾರೆ. ಅಭಿಮಾನಿಗಳು ನಮಗೆ, ನಾನು ಅವ್ರ ಅಭಿಮಾನಿಗಳು, ಅಷ್ಟೇ ಅಭಿಮಾನ. ತುಂಬಾ ಜರ್ನಿ ನಮಗೆ ಸರ್ ಜೊತೆ, and I can say there will be many more years journey with him. ಯಾಕೆಂದ್ರೆ ಅವರು ನಮಗೆ ಯಾವತ್ತೇ ಆಗಲಿ ನಾಟ್ ಜಸ್ಟ್ ಕ್ಲಾಸ್ ಅವರ್ಸ್, ಎನಿ ಟೈಮ್ ಸರ್ ನಮ್ಗೆ ಇದು ಪ್ರಾಬ್ಲಮ್ ಇದೆ ಸರ್, ಹಿಂಗೆ ಮಾಡಬೇಕು, ಏನು ಮಾಡಬೇಕು, ಪರ್ಸ್ನಲಿ ಪ್ರೊಫೆಷ್ನಲಿ ಏನೇ ಬೇಕು ಅಂದರೆ ಅವ್ರ ಗೈಡೆನ್ಸ್ ನಮ್ಗೆ ಯಾವಾಗಲೂ ಸಿಕ್ಕಿದೆ. So the institution has given a lot to us, and sir, you have been like a father to us. And I just wish you all the best. Guru Brahma, Guru Vishnu,
साक्षात् परब्रह्म तस्मै श्री